ಹಲೋ ನೀಟ್ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್. ಓಕೆ, ನಿಮಗೆ ಏನಕ್ಕೆ ಸೀಟ್ ಸಿಕ್ಕಿಲ್ಲ ಈ ಮಾಕ್ ಅಲಾಟ್ಮೆಂಟಲ್ಲಿ? ಓಕೆ, ನಿಮ್ಮ ಮಾರ್ಕ್ಸ್ ಚೆನ್ನಾಗಿದೆ, ರ್ಯಾಂಕ್ ಚೆನ್ನಾಗಿದೆ, ಎಲ್ಲನೂ ಚೆನ್ನಾಗಿದೆ, ಬಟ್ ನಿಮಗೆ ಏನಕ್ಕೆ ಸೀಟ್ ಸಿಕ್ಕಿಲ್ಲ? ಅದು ಕೆ ಎ ಕಡೆಯಿಂದ ಮಿಸ್ಟೇಕ್ ಆಗಿದೆ. ಮಾಕ್ ಅಲಾಟ್ಮೆಂಟಲ್ಲಿ ಸಿಸ್ಟಮ್ ಅಲಾಟ್ ಮಾಡಿರೋದು ಇದು. ಸಿಸ್ಟಮ್ ಅಲಾಟ್ ಮಾಡುವಾಗ ಏನಂತಂದರೆ ನೀವು ಆ್ಯಡ್ ಮಾಡಿರೋ MBBS BDS ಕನ್ಸಿಡರೇ ಮಾಡಿಲ್ಲ. ಅದು ಬರೀ KCT ಕೋರ್ಸಸ್ಗೋಸ್ಕರ ಚೆಕ್ ಮಾಡಿದೆ. ನಿಮ್ಮ ಲಿಸ್ಟಲ್ಲಿ KCT ಕೋರ್ಸಸ್ ಇಲ್ಲ ಅಂದರೆ ನೋ ಶೀಟ್ ಅಲಾಟ್ಮೆಂಟ್ ಅಂತ ಬಂದಿದೆ. ಇಲ್ಲ ಯಾವುದಾದ್ರೂ ಒಂದೆರಡು KCT ಕೋರ್ಸಸ್ ಇದ್ದರೆ ಅದನ್ನೇ ಅಲೌಟ್ ಆಗಿಬಿಟ್ಟಿದೆ. ಈ ರೀತಿ ಪ್ರಾಬ್ಲಮ್ ಆಗಿದೆ. ಇದನ್ನು ರಿಸಾಲ್ವ್ ಮಾಡಬೇಕಂದ್ರೆ ನೀವು KEಗೆ ಇಮೇಲ್ ಹಾಕಬೇಕಾಗತ್ತೆ. ಯಾವ ರೀತಿ ಫಾರ್ಮೆಟಲ್ಲಿ ಇಮೇಲ್ ಹಾಕಬೇಕು? ಆಲ್ರೆಡಿ ಎಷ್ಟೋ ಪೇರೆಂಟ್ಸ್ ಇಮೇಲ್ ಎಲ್ಲ ಹಾಕಿದ್ದಾರೆ. ಅದನ್ನೆಲ್ಲ ನಿಮಗೆ ತೋರಿಸ್ಬಿಟ್ಟು ಅಂಟಿಲ್ ಗೈಡ್ ಮಾಡ್ತೀನಿ ನಾನು. ನಿಮ್ಗೆ ಕ್ಲಿಯರಾಗಿ ಹೇಳ್ತೇನೆ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಇಲ್ಲಾಂದರೆ ಮತ್ತೆ ನಿಮಗೆ ಫಸ್ಟ್ ರೌಂಡಲ್ಲಿ ಕೂಡ ಸೇಮ್ ಬರುತ್ತೆ, ನೋ ಸೀಟ್ ಅಲಾಟೆಡ್ ಅಂತ. ನಿಮಗೆ ಒಳ್ಳೆ ರ್ಯಾಂಕ್ ಇದೆ, ಒಳ್ಳೆ ಮಾರ್ಕ್ಸ್ ಇದೆ, ಆದರೂ ಸೀಟ್ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗಿಬಿಡುತ್ತೆ. ನಿಮ್ಮ ಕ್ಯಾಟಗಿರಿಯಲ್ಲೇ ನಿಮಗಿಂತ ಹೈಯರ್ ರ್ಯಾಂಕ್ ಇರೋ ಸ್ಟೂಡೆಂಟ್ಸ್ಗೆ, ನಿಮಗಿಂತ ನೀಟ್ ಕಡಿಮೆ ಇರೋ ಮಾರ್ಕ್ಸ್ ಸ್ಟೂಡೆಂಟ್ಗೆ ಸೀಟ್ ಸಿಕ್ಕಿದೆ. ನೀವು ಆಪ್ಷನ್ ಎಂಟ್ರಿಯಲ್ಲಿ ಅದು ಇದೆ, ಬಟ್ ನಿಮ್ಗೆ ಆ ಕಾಲೇಜ್ ಇದೆ, ಬಟ್ ನಿಮ್ಗೆ ಸಿಗಲಿಲ್ಲ. ಏನಕ್ಕೆ ಅಂತಂತಂದರೆ ರೀಸನ್ ಇಷ್ಟೇ. ನೀವು ಯಾರೆಲ್ಲ ಚಾಯ್ಸ್ 2 ಮತ್ತು ಚಾಯ್ಸ್ 3 ಹಾಕಿದ್ದೀರಾ KCT ಫಸ್ಟ್ ರೌಂಡಲ್ಲಿ, ಮತ್ತು KCT ಸೆಕೆಂಡ್ ರೌಂಡ್, ನೀಟ್ ಫಸ್ಟ್ ರೌಂಡಿಗೆ ಬಂದುಬಿಟ್ಟು MBBS BDS ಆ್ಯಡ್ ಮಾಡಿದ್ದೀರಾ. ಅದು ನಿಮಗೆ MBBS BDS ಕನ್ಸಿಡರೇ ಮಾಡಿಲ್ಲ. ಬರೀ KCT ಕೋರ್ಸಸ್ಗೋಸ್ಕರ ಚೆಕ್ ಮಾಡಿದೆ. ಅದಾದಮೇಲೆ ಯಾವುದು KCT ಕೋರ್ಸಸ್ ಇಲ್ಲ ಅಂದ್ಕೊಳ್ಳಿ. ಇವಾಗ ನೀವೇನಾದರೂ ಚಾಯ್ಸ್ 3 ಹಾಕಿಬಿಟ್ಟು ನಿಮ್ಮ KCT ಕೋರ್ಸಸ್ ಎಲ್ಲ ಡಿಲೀಟ್ ಮಾಡಿಬಿಟ್ಟು ಓನ್ಲಿ MBBS ಮತ್ತು BDS ಇಟ್ಟಿದ್ದಾರೆ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ. ಅದು ಚೆಕ್ ಮಾಡಿದೆ, KCT ಕೋರ್ಸಸ್ ಚೆಕ್ ಮಾಡಿದೆ. ಅಲ್ಲಿ ಯಾವುದು ಸಿಗಲಿಲ್ಲ ಅಂದರೆ ನೋ ಸೀಟ್ ಅಲಾಟ್ಮೆಂಟ್ ಅಂತ ಬಂದಿದೆ. ಓಕೆನಾ? ನೀವೇನಾದರೂ KCT ಕೋರ್ಸಸ್ಸು ಚಾಯ್ಸ್ 3 ಹಾಕಿ ಕೂಡ ಒಂದು ಯಾವುದಾದ್ರೂ ಕಾಲೇಜ್ ಇಟ್ಟಿದ್ರೆ, ಇಂಜಿನಿಯರಿಂಗ್ ಕಾಲೇಜ್ ಇಟ್ಟಿದ್ರೆ ಅದು ನಿಮ್ಗೆ ಅಲೋಟೆ ಮಾಡಿಬಿಡ್ತಿತ್ತು ಅದನ್ನ. ಸರಿನಾ? ಆ ರೀತಿಯೂ ಆಗಿಬಿಟ್ಟಿದೆ. ಇನ್ನೊಂದು ಕೇಸ್ ಏನಂದರೆ ಚಾಯ್ಸ್ 3 ಹಾಕಿದ್ದೀರಾ, MBBS ಆ್ಯಡ್ ಮಾಡಿದ್ದೀರಾ, BDS ಆ್ಯಡ್ ಮಾಡಿದ್ದೀರಾ, ಅದಾದಮೇಲೆ KCT ಕೋರ್ಸಸ್ ಯಾವುದೋ ಅಗ್ರಿನೋ ಇಲ್ಲ ಇಂಜಿನಿಯರಿಂಗೋ ಯಾವುದೋ ಒಂದು ಸ್ವಲ್ಪ ಕಾಲೇಜಸ್ ಇಟ್ಟಿದ್ದೀರಾ. ಅದೇನು ಮಾಡಿದೆ? MBBS BDS ಚೆಕ್ಕೇ ಮಾಡಿಲ್ಲ. ನೀವು ಚಾಯ್ಸ್ 3 ಹಾಕಿದ್ದೀರಲ್ವಾ, ನಿಮಗೆ ಬರೀ KCT ಕೋರ್ಸಸಲ್ಲಿ ಚೆಕ್ ಮಾಡಿದೆ. ಅದು ಇಂಜಿನಿಯರಿಂಗು BDS ಏನಾದರೂ ಸಿಗೋ ಥರ ಇತ್ತು ಅಂದರೆ ನಿಮಗೆ ಅದನ್ನೇ ಅಲೌಟ್ ಮಾಡಿದೆ. ಸೊ ಅದಕ್ಕೋಸ್ಕರ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ನಿಮ್ಗೆ ಇನ್ನೂ ಚಾನ್ಸ್ ಇದೆ. ನೀವು KEಗೆ ಇಮೇಲ್ ಹಾಕಬೇಕು. ಇಮೇಲ್ ಹಾಕಿದ ತಕ್ಷಣ ಅವರು ಅದ್ರ ಬಗ್ಗೆ ರಿಸಾಲ್ವ್ ಮಾಡ್ತಾರೆ. ಮತ್ತು ನಿಮಗೆ ಮಾಕ್ ಅಲಾಟ್ಮೆಂಟ್ ಬಿಡ್ಬೋದು, ಇಲ್ಲ ಚೇಂಜಸ್ ಮಾಡೋಕ್ಕೆ ಬಿಟ್ಟಿದ್ದಾರೆ ಆಲ್ರೆಡಿ ಚೇಂಜಸ್, ಇಲ್ಲ ಪ್ರೊವಿಷನಲ್ ರಿಸಲ್ಟಲ್ಲಿ ನಿಮ್ಗೆ ಸೀಟ್ ಸಿಗುತ್ತೆ. ಇನ್ನೊಂದು ಕೇಸ್ ಏನಂತಂತಂದರೆ ಚಾಯ್ಸ್ 2 ಹಾಕಿದ್ದೀರಾ, ಓಕೆ, ಸೆಕೆಂಡ್ ರೌಂಡಲ್ಲಿ. ಇದು ಎಲ್ರಿಗೂ ಪ್ರಾಬ್ಲಮ್ ಆಗಿಲ್ಲ. ಒಂದು 90% ಸ್ಟೂಡೆಂಟ್ಸಿಗೆ ಪ್ರಾಬ್ಲಮ್ ಆಗಿದೆ. 10 ಜನಕ್ಕೆ ಪ್ರಾಬ್ಲಮ್ ರಿಸಾಲ್ವ್ ಆಗಿದೆ. ಅಂತಂದರೆ ನೀವು ಚಾಯ್ಸ್ 2 ಹಾಕಿದ್ದೀರಾ, ಚಾಯ್ಸ್ 3 ಹಾಕಿದ್ದೀರಾ, MBBS BDS ಹಾಕಿದ್ರೆ ನಿಮಗೆ MBBS BDSಲ್ಲಿ ಅಲೌಟ್ ಆಗಿದೆ. ಸರಿನಾ? ಬಟ್ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ 90% ಸ್ಟೂಡೆಂಟ್ಸಿಗೆ ಏನಾಗಿದೆ ಅಂತಂದರೆ ಸೀಟೇ ಅಲೌಟ್ ಆಗಿಲ್ಲ ಈ ಪ್ರಾಬ್ಲಮಿಂದ. ಈಗ ಚಾಯ್ಸ್ 2 ಹಾಕಿದ್ದೀರಾ, ಓಕೆ, ಒಂದು ಸೀಟ್ನ ಹೋಲ್ಡ್ ಮಾಡ್ಕೊಂಡಿದ್ದೀರಾ ಇಂಜಿನಿಯರಿಂಗು, ಆಮೇಲೆ MBBS BDS ಆ್ಯಡ್ ಮಾಡಿದ್ದೀರಾ ಅಂತಂದಮೇಲೆ ಅದು MBBS BDS ಚೆಕ್ಕೇ ಮಾಡಿಲ್ಲ. ನೀವು ಹೋಲ್ಡ್ ಮಾಡಿರೋ ಸೀಟು ಮತ್ತು ಯಾವುದಾದ್ರು KCT ಕೋರ್ಸಸ್ ಇದನ್ನು ಚೆಕ್ ಮಾಡಿದೆ. KCT ಕೋರ್ಸಸ್ ಇಲ್ಲ, ಓಕೆ, ದೆನ್ ನಿಮ್ಗೆ ಹೋಲ್ಡ್ ಮಾಡಿರೋ ಸೀಟ್ ಮ್ಯಾಚ್ ಆಗ್ತಿತ್ತು ಅಂತ ಚೆಕ್ ಮಾಡಿಬಿಟ್ಟು ಅದನ್ನೇ ಅಲಾಟ್ ಮಾಡಿದೆ. ಇಲ್ಲ ಅದನ್ನು ಮ್ಯಾಚ್ ಆಗ್ತಿರಲಿಲ್ಲ ನಿಮಗೆ ಅಂತಂತಂದರೆ ಏನಂತಂದರೆ ಬೇರೆ ಚೆಕ್ ಮಾಡಿದೆ ನಿಮ್ಮ KCT ಕೋರ್ಸಸ್ಸು, ಯಾವುದೂ ಇಲ್ಲ. ಇವಾಗ ಇದು ಸಿಕ್ಕಿದೆ ಆಲ್ರೆಡಿ, ಅದನ್ನೇ ಅಲಾಟ್ ಮಾಡಿದೆ. ಸೊ ಈ ರೀತಿ ಏನಾಗಿದೆ ಅಂತಂದರೆ ನಿಮಗೆ ಬರೀ KCT ಕೋರ್ಸಸ್ಸೇ ಅಪಿಯರ್ ಆಗಿದೆ ಚಾಯ್ಸ್ 2 ಹಾಕಿದವ್ರಿಗೆ. ಚಾಯ್ಸ್ 3 ಹಾಕಿದವ್ರಿಗೆ ಏನಂತಂದರೆ ಯಾವುದು ಅಲೌಟ್ ಆಗಿಲ್ಲ, ನೋ ಸೀಟ್ ಅಲಾಟ್ಮೆಂಟ್ ಅಂತ ಬಂದಿದೆ. ಇದು ಸ್ಟೂಡೆಂಟ್ದೇನೇನು ಮಿಸ್ಟೇಕ್ ಇಲ್ಲ. ಅವ್ರು KE ಗೈಡ್ಲೈನ್ಸ್ ಹೇಗೆ ಹೇಳಿದ್ದಾರೆ ಹಾಗೇ ಫಾಲೋ ಮಾಡಿದ್ದಾರೆ. ಇದು KE ಅವ್ರದ್ದು ಮಿಸ್ಟೇಕು ಇಲ್ಲ, KE ಸರ್ವರ್ದು ಮಿಸ್ಟೇಕ್ ಇದೆ, ಸಿಸ್ಟಮ್ ಅಲೌಟ್ ಮಿಸ್ಟೇಕ್ ಇದೆ. ಬಟ್ ಇದು ಅವ್ರಿಗೆ ಗೊತ್ತಾಗಬೇಕು. KE ಅವರಿಗೆ ಗೊತ್ತಾದ್ರೇ ಇಶ್ಯೂ ರಿಸಾಲ್ವ್ ಮಾಡ್ತಾರೆ. ಹಾಗಂದರೆ ಏನು ಮಾಡ್ತೀರಾ ಅಂತಂದರೆ ನೀವು KEಗೆ ಇಮೇಲ್ ಹಾಕಿ. ಇಮೇಲ್ ID ಇಲ್ಲಿದೆ, ನಾನು ಈ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ. ಸಬ್ಜೆಕ್ಟ್ ಇಲ್ಲಿದೆ, ಪಾಸ್ ಮಾಡ್ಕೊಳ್ಳಿ, ವೀಡಿಯೋನ ಪಾಸ್ ಮಾಡ್ಕೊಂಡು ಈ ಸಬ್ಜೆಕ್ಟ್ನ ಟೈಪ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನನ್ನ ವಾಟ್ಸಪ್ ಗ್ರೂಪ್ ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ, ಅಲ್ಲಿ ಜಾಯ್ನ್ ಆಗಿ. ಅಲ್ಲಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಮತ್ತು ಕಾಲೇಜ್ ಅಂಡ್ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ಏನಂತಂದರೆ ಹೊಸ ಅಪ್ಡೇಟ್ಸು ಕರೆಕ್ಟಾಗಿ ಬರುತ್ತೆ. ಅದಾದಮೇಲೆ ಇಮೇಲು ಫಾರ್ಮೆಟ್ ಇಲ್ಲಿದೆ, ಓಕೆ, ಪಾಸ್ ಮಾಡ್ಕೊಂಡು ಟೈಪ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ವಾಟ್ಸಪ್ ಗ್ರೂಪಲ್ಲಿ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡಿದ್ದೀವಿ, ಅಲ್ಲಿ ಕೂಡ ನೀವು ಬೇಕಂತಂದರೆ ಇದು ಇಮೇಲ್ನ ಟೈಪ್ ಮಾಡ್ಬೋದು. ಟೈಪ್ ಮಾಡಿಬಿಟ್ಟು ಏನಂತಂದರೆ ಕಳಿಸಿರಿ. ಓಕೆ, ಕಳಿಸಾದ್ಮೇಲೆ ಏನಂತ ಬರುತ್ತೆ ಅಂದರೆ ಈ ರೀತಿ ಕಳಿಸಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ರಿಪ್ಲೈ ಮಾಡೋದಿಲ್ಲ 100% KE ಅನ್ನೋರು ಯಾವ ಇಮೇಲ್ಗೂ ರಿಪ್ಲೈ ಮಾಡೋದಿಲ್ಲ, ಬಟ್ ಆ್ಯಕ್ಷನ್ ತಗೊಳ್ತಾರೆ. ಜಾಸ್ತಿ ಇಮೇಲ್ಸು ಅವ್ರ ಇನ್ಬಾಕ್ಸಲ್ಲಿ ಡಂಪ್ ಆದರೆ ಅದು ಏನಕ್ಕೆ ಬರ್ತಾ ಇದೆ ಅಂತ ಚೆಕ್ ಮಾಡಿಬಿಟ್ಟು ಅದನ್ನು ರಿಸಾಲ್ವ್ ಮಾಡ್ತಾರೆ ಇಶ್ಯೂನ. ಸೊ ಅದಕ್ಕೋಸ್ಕರ ಇಮೇಲ್ ಹಾಕಿ ಯಾರಲ್ಲ. ಮತ್ತು ಕಟ್ ಆಫ್ ಲಿಸ್ಟು ಚೇಂಜ್ ಆಗುತ್ತೆ, 100% ಚೇಂಜ್ ಆಗುತ್ತೆ. ಏನಕ್ಕಂತಂದರೆ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಎಫೆಕ್ಟೆಡ್ ಡ್ಯೂ ಟು ಚಾಯ್ಸ್ 2 ಆ್ಯಂಡ್ ಚಾಯ್ಸ್ 3. ಓಕೆ, ಅದರಿಂದ ಅವ್ರು ಎಂಟರ್ ಆಗಿಬಿಡ್ತಾರೆ. ಮತ್ತು ಇನ್ನೂ ಸ್ವಲ್ಪ ಸ್ಟೂಡೆಂಟ್ಸ್ ಒಳ್ಳೆ ರ್ಯಾಂಕ್ ಇರೋರು 13 ಡೇಟಿಗೆ ಸ್ಟಾರ್ಟ್ ಆಗುತ್ತೆ ಆಪ್ಷನ್ ಎಂಟ್ರಿ ಅಂದ್ಕೊಂಡು ಅವಾಗ ಮಿಸ್ ಮಾಡಿದ್ದಾರೆ ಎಷ್ಟೊಂದು 100-200 ಸ್ಟೂಡೆಂಟ್ಸು. ಅವ್ರು ಕೂಡ ಆ್ಯಡ್ ಆಗ್ತಾರೆ ಇಲ್ಲಿ. ಸೊ ಕಟ್ ಆಫ್ ಲಿಸ್ಟ್ ಅಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತೆ. ಕಟ್ ಆಫ್ ಲಿಸ್ಟ್ ಬಗ್ಗೆ ನಾನು ವೀಡಿಯೋ ಮುಖಾಂತರ ನಿಮ್ಗೆ ತಿಳಿಸ್ತೀನಿ, ಅದ್ರ ಬಗ್ಗೆ ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಬಟ್ ಲಾಸ್ಟ್ ಇಯರ್ಗಿಂತ ಕಟ್ ಆಫ್ ಈ ವರ್ಷ ಕಡಿಮೆಗೆ ನಿಂತಿದೆ, ಅಂದರೆ ಪಾಸಿಟಿವಲ್ಲಿ ನಿಂತಿದೆ. ಸೊ ಅದಕ್ಕೋಸ್ಕರ ಎಲ್ರಿಗೂ ಸೀಟ್ ಸಿಗುತ್ತೆ. ಮತ್ತು ಇನ್ನೊಂದು ಈ SCಯಲ್ಲಿ ಸ್ವಲ್ಪ ಇಂಟರ್ನಲ್ ರಿಸರ್ವೇಷನ್ ಆಗಿಬಿಟ್ಟು SCC ಅದರಲ್ಲೂ S3 ಅಂತ ಯಾರಿದ್ದೀರಾ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸಿಗೆ ಎಫೆಕ್ಟ್ ಆಗಿದೆ. ಐ ನೋ ದ್ಯಾಟ್. ಓಕೆ, ಐ ವಿಲ್ ಕ್ಲಿಯರ್ಲಿ ಮೆನ್ಷನ್, ಐ ವಿಲ್ ಮೇಕ್ ವಿಡಿಯೋ ಆನ್ ದಟ್ ಇನ್ ಅಪ್ಕಮಿಂಗ್ ವೀಡಿಯೋಸ್. ಮತ್ತು ವಾಟ್ಸಪ್ಪಲ್ಲಿ ಎಲ್ಲರೂ ಮೆಸೇಜ್ ಹಾಕ್ತೀರಾ
ವಿ ಆರ್ ನಾಟ್ ರೆಸ್ಪಾಂಡಿಂಗ್ ಟು ಎನಿ ಒನ್ ಎಕ್ಸೆಪ್ಟ್ ಪೇಯ್ಡ್ ಕೌನ್ಸಿಲಿಂಗ್. ಓಕೆ, ಪೇಯ್ಡ್ ಕೌನ್ಸಿಲಿಂಗು ನಿಮಗೆ ಮುಂಚೆನೇ ಜಾಯ್ನ್ ಆಗಿ ಅಂತ ಹೇಳಿದ್ವಿ. ನಾವು ಬರೀ ಪೇಯ್ಡ್ ಕೌನ್ಸಿಲಿಂಗಲ್ಲಿ ಏನಂದರೆ ಫೋನ್ ಕಾಲ್ ಗೈಡೆನ್ಸ್ 1500 ಮತ್ತು ಎಲ್ಲ ಆಪ್ಷನ್ ಇಟ್ಟು 3000 ಅಷ್ಟೇ ತೊಗೊಂಡು ಮಾಡಿದ್ದು. ಬೇರೆಯವರೆಲ್ಲ 30,000 40,000 ತೊಗೋತಾರೆ. ನಮಗೆ ನಿಮ್ದು ಅಮೌಂಟ್ ಇಂಪಾರ್ಟೆಂಟ್ ಇಲ್ಲ, ಮನಿ ಈಸ್ ನಾಟ್ ಇಂಪಾರ್ಟೆಂಟ್ ಫಾರ್ ಮೀ. ನನಗೆ ಬೇರೆ ಸೋರ್ಸ್ ಆಫ್ ಇನ್ಕಮ್ ಇದೆ, ಅಲ್ಲಿಂದ ತುಂಬ ಚೆನ್ನಾಗಿ ದೇವ್ರು ಕೊಡ್ತಾ ಇದ್ದಾರೆ. ನಾನು ಇದನ್ನು ಜಸ್ಟು ನನ್ನ ಅಂಡರ್ ಯಾರು ವರ್ಕ್ ಮಾಡ್ತಾರೆ ಅವ್ರನ್ನ ಸ್ಯಾಲ್ರಿ ಕೊಟ್ಬಿಟ್ಟು ಇದು ಮಾಡೋಕ್ಕೋಸ್ಕರ. ಮತ್ತು ಪೇಯ್ಡ್ ಕೌನ್ಸಿಲಿಂಗ್ ಏನಕ್ಕೆ ಮಾಡ್ತಾಯಿದ್ದೀವಿ ಅಂದರೆ, ಈಗ ಬಂತಲ್ಲ ಪ್ರಾಬ್ಲಮ್ಮು, ಇದು ಬಂದಾಗ ಟೆನ್ಷನ್ನು ಸ್ಟೂಡೆಂಟ್ಸು ಮತ್ತು ಪೇರೆಂಟ್ಸಿಗೆ ಫುಲ್ಲು ಟೆನ್ಷನ್ ಹೈಪ್ ಆಗಿರುತ್ತೆ. ಈ ರೀತಿಯಲ್ಲಿ ನಾವು ಗೈಡ್ ಮಾಡ್ತೀವಿ, ಏನು ಮಿಸ್ಟೇಕ್ ಆಗಿದೆ, ಏನಕ್ಕಾಗಿದೆ, ನೀವು ಯಾಕೆ ಹೀಗಾಗಿದೆ, ನಿಮ್ದು ಆಪ್ಷನ್ ಎಂಟ್ರಿಲಿ ಏನು ಮಿಸ್ಟೇಕ್ ಮಾಡಿದ್ದೀರಾ ಎಲ್ಲನೂ. ಅದಕ್ಕೋಸ್ಕರ ಪೇಯ್ಡ್ ಕೌನ್ಸಿಲಿಂಗ್ನ ಜಾಯ್ನ್ ಆಗಿ ಅಂತ ಹೇಳಿದ್ವಿ. ನೀವು ಪೇಯ್ಡ್ ಕೌನ್ಸಿಲಿಂಗ್ ನಾನು ಜಾಯ್ನ್ ಆಗಲ್ಲ, ನಿಮಗೆ 1000 ಕ್ವಶನ್ ಕೇಳ್ತೀನಿ ವಾಟ್ಸಪ್ಪಲ್ಲಿ, 1000 ಸಲ ಕಾಲ್ ಮಾಡ್ತೀನಿ. 100% ನಾವು ಕಾಲ್ ಪಿಕ್ ಮಾಡೋದಿಲ್ಲ. ಯಾರು ಪೇಯ್ಡ್ ಕೌನ್ಸಿಲಿಂಗ್ ಜಾಯ್ನ್ ಆಗಿದ್ದಾರೆ ಅವ್ರ ನಂಬರ್ ಸೇವ್ ಮಾಡ್ಕೊಂಡಿದ್ದೀವಿ. ಅವ್ರ ಕಾಲ್ ಬಂದ ತಕ್ಷಣ ಪಿಕ್ ಮಾಡ್ತೀವಿ. 1600 ಜನ ಆಲ್ರೆಡಿ ಪೇಯ್ಡ್ ಕೌನ್ಸಿಲಿಂಗಲ್ಲಿದ್ದಾರೆ, ಅವರಿಗೆ ರೆಸ್ಪಾಂಡ್ ಮಾಡ್ತೀವಿ. ಬೇರೆಯವರಿಗೆ 100% ನಾವು ರೆಸ್ಪಾನ್ಸ್ ಮಾಡಲ್ಲ. ಪ್ಲೀಸ್ ಇಗ್ನೋರ್ ದಿಸ್. ಓಕೆ, ನಿಮ್ಗೆ ಏನಾದರೂ ಕಟ್ ಆಫ್ ಲಿಸ್ಟ್ PDF ಆ ರೀತಿ ಏನಾದರೂ ಬೇಕಾದರೆ ಆ PDF MBBS ಕಟ್ ಆಫ್ ಲಿಸ್ಟ್ ಅಂತ ಹಾಕಿ ಬರೀ ಅದಷ್ಟೇ ರೆಸ್ಪಾನ್ಸ್ ಮಾಡ್ತೀವಿ. ನಿಮ್ಮ ಕ್ವೇರಿಗೆ ಏನಾದರೂ ರೆಸ್ಪಾಂಡ್ ಮಾಡಬೇಕಂತಂದರೆ ವಾಟ್ಸಪ್ಪಲ್ಲಿ ಈ ನಂಬರ್ಗೆ ಕಾಲ್ ಮಾಡೋಕ್ಕೋಗಬೇಡಿ. ವಾಟ್ಸಪ್ಪಲ್ಲಿ ಈ ನಂಬರ್ಗೆ ಪೇಯ್ಡ್ ಕೌನ್ಸಿಲಿಂಗ್ ಅಂತ ಹಾಕಿರಿ. ಇವಾಗ ಈ 3000 ಏನಿದೆ, ಈ 3000 ಏನೂ ಇಲ್ಲ. ಓಕೆ, ಇವಾಗ ಬರೀ ಸ್ಲಾಟ್ ಇರೋದು ಇದಷ್ಟೇ. ಸೊ ಇದನ್ನು ಜಾಯ್ನ್ ಆಗಿದ್ರೆ ನಾವು ನಿಮಗೆ ಗೈಡ್ ಮಾಡ್ತೀವಿ, 100% ಗೈಡ್ ಮಾಡ್ತೀವಿ. ಸೊ ಜಾಯ್ನ್ ಆಗಿ ಪೇಯ್ಡ್ ಕೌನ್ಸಿಲಿಂಗ್ ಅಂತ ಹೇಳ್ತೀನಿ. ನಾನು ಪೇಯ್ಡ್ ಕೌನ್ಸಿಲಿಂಗ್ ಮಾಡ್ತಿರೋದೇ ಸ್ಟೂಡೆಂಟ್ಸು. ಓಕೆ, ಗೊತ್ತಾಗದೇ ಇರೋರಿಗೆ ನಾಲೆಜ್ ಶೇರ್ ಮಾಡೋಣ ಅಂತ. ಓಕೆ, ಸೊ ನೀವು ಅಲ್ಲಿಯೂ ಜಾಯ್ನ್ ಆಗಲ್ಲ, ಬರೀ ನಾನು ನಿಮ್ಮ ಕ್ವಶನ್ ಕೇಳ್ತೀನಿ, ಆನ್ಸರ್ ನಿಮ್ಮಿಂದ ತೊಗೊಳ್ತೀನಿ ಅಂದರೆ ಅದು ನೆವರ್ ಎವರ್. ಓಕೆ, ನೆವರ್ ಎವರ್ ಪಾಸಿಬಲ್ ದಟ್. ಓಕೆ, ಅದಾದಮೇಲೆ ಇಮೇಲ್ ಹಾಕೊಳ್ಳಿ, ಇಮೇಲ್ ಫಾರ್ಮೆಟ್ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಖುಷಿಯಾಗಿರಿ, ಏನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. 100% ನಿಮಗೆ ಆನ್ಸರ್ ಬರುತ್ತೆ KE ಕಡೆಯಿಂದ ಇದ್ರ ಬಗ್ಗೆ. ಓಕೆ, ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಕಟ್ ಆಫ್ ಲಿಸ್ಟ್ ವೀಡಿಯೋನೂ ಮಾಡ್ತೀನಿ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋದಲ್ಲಿ. ಅಂದರೆ GMಗೆ ಎಷ್ಟು ಕಟ್ ಆಫ್ ನಿಂತಿದೆ ಗೌರ್ಮೆಂಟ್ಗೆ, ಮತ್ತು ಬರೀ ಗೌರ್ಮೆಂಟ್ದು ಅಷ್ಟೇ ಮಾಡ್ತಾ ಇರ್ತೀನಿ. ಆಮೇಲೆ ಸೆಮಿ ಗೌರ್ಮೆಂಟು ಏನಂತಂದರೆ ಇದು ಜಾಸ್ತಿ ಫೀಸ್ ಇರೋದು ಕೂಡ ನಾನು ಆ ವೀಡಿಯೋದಲ್ಲಿ ಕವರ್ ಮಾಡ್ತೀನಿ. ವೀಡಿಯೋ ಸ್ವಲ್ಪ 15 ನಿಮಿಷ 20 ನಿಮಿಷ ಆದರೂ ನೋಡಿ ನೆಕ್ಸ್ಟ್ ವೀಡಿಯೋ ಬರೋದು. ಅದರಲ್ಲಿ ಕಟ್ ಆಫ್ ಲಿಸ್ಟು, ಮಾಕ್ ಕಟ್ ಆಫ್ ಲಿಸ್ಟ್ ನೋಡ್ತೀನಿ. ಮಾಕ್ ಕಟ್ ಆಫ್ ಲಿಸ್ಟ್ಗಿಂತಲೂ ಕಡಿಮೆ ಅಂತಂದರೆ ಕಡಿಮೆ ಮೀನ್ಸ್ ಹೈಯರ್ ರ್ಯಾಂಕ್ ಇದ್ದರೂ ಕೂಡ ನಿಮಗೆ ಸೀಟ್ ಸಿಗೋ ಥರ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ಲು GMಲ್ಲಿ 1,07,000 ಏನೋ ನಿಂತಿದೆ ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಓಕೆ, ನಿಮಗೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟಲ್ಲಿ ಅದು 1,05,000 ಆಗ್ಬೋದು, ಇಲ್ಲ 1,10,000 ಕೂಡ ಆಗ್ಬೋದು. ಬಟ್ ಸೆಕೆಂಡ್ ರೌಂಡಲ್ಲಿ 100% ಕಟ್ ಆಫ್ ಏನಾಗುತ್ತೆ, ಇದು ಡಿಕ್ರೀಸ್ ಆಗಿಬಿಡುತ್ತೆ. ಡಿಕ್ರೀಸ್ ಇನ್ ದ ಸೆನ್ಸ್ ಲೈಕ್ ಪಾಸಿಟಿವ್. ನಿಮಗೆ ನಿಮ್ಮ ರ್ಯಾಂಕ್ ಹೈಯರ್ ಇದ್ದರೂ ಕೂಡ ಸೀಟ್ ಸಿಗೋ 100% ಚಾನ್ಸಸ್ ಇರುತ್ತೆ. ಆಲ್ಮೋಸ್ಟ್ ಎಲ್ಲರೂ ಏನು ಮಾಡ್ತೀರ ಅಂತಂದರೆ ಚಾಯ್ಸ್ 2 ಹಾಕಿಬಿಟ್ಟು ಸೆಕೆಂಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಟ್ರೈ ಮಾಡಿ. ನಿಮ್ಗೇನಾದರೂ ಗೈಡೆನ್ಸ್ ಬೇಕು, ಹೆಲ್ಪ್ ಬೇಕು ಅಂತಂದರೆ ಪೇಯ್ಡ್ ಕೌನ್ಸಿಲಿಂಗ್ ಅಂತ ಜಾಯ್ನ್ ಆಗಿ. ನೀವೊಂದು 1000 ಕ್ವಶನ್ ಹಾಕಿದ್ರು, ಏನೇ ಹಾಕಿದ್ರು ನಾವು ನಿಮಗೆ ರೆಸ್ಪಾಂಡ್ ಮಾಡೋದಿಲ್ಲ. ಪೇಯ್ಡ್ ಕೌನ್ಸಿಲಿಂಗ್ ಅಂತ ಹಾಕಿದರೆ ರೆಸ್ಪಾಂಡ್ ಮಾಡ್ತೀವಿ. ಅದು ರೆಸ್ಪಾಂಡು ನಿಮ್ಮ ಕ್ವಶನ್ಗೆ ಆನ್ಸರ್ ಮಾಡಲ್ಲ. ನೀವು ಅಮೌಂಟ್ ಪೇ ಮಾಡಿದ ತಕ್ಷಣ ನಿಮಗೆ ಕ್ವಶನ್ಗೆ ಆನ್ಸರ್ ಮಾಡ್ತೀವಿ. ಈ ರೀತಿ ಇದೆ ಪ್ರೋಸೆಸ್ ಇಲ್ಲಿ ಕಾಲೇಜನ್ನ ಗೈಡಲ್ಲಿ. ಸೊ ಅದನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ಅಂತ ಹೇಳ್ತೀನಿ. ಪೇರೆಂಟ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಪೇಷನ್ಸಿಂದ ವೇಟ್ ಮಾಡಿದ್ದೀರಾ, ಪೇಯ್ಡ್ ಕೌನ್ಸಿಲಿಂಗ್ ಜಾಯ್ನ್ ಆಗಿದ್ದೀರಾ, PDF ತೊಗೊಂಡಿದ್ದೀರಾ, ಯೂಸ್ಫುಲ್ ಆಗಿದೆ ನಿಮಗೆ ಅಂತ ನಾನು ತಿಳ್ಕೊತೀನಿ. ನೆಕ್ಸ್ಟ್ ಬರೋ ವೀಡಿಯೋನ ವೇಟ್ ಮಾಡಿ. ಥ್ಯಾಂಕ್ ಯು. ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಿ. ಬಾಯ್ ಬಾಯ್.